ಹಾಯ್ ಮಾಡಕ್ಕೆ ಕೈ ಎತ್ಕೊಬಿಟ್ಟು ನಾನು ಅಲ್ಲೇ ಅನಿಕಾ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಮೇ 6 ಅಂದರೆ ಮೇ 6ನೇ ತಾರೀಕು ಸೋಮವಾರ ಸಂಜೆ ಒಂದು 3 ಗಂಟೆ ಆಗಿದೆ. ಇವತ್ತು ಮಂತ್ರಾಲಯಕ್ಕೆ ಹೊರಟಿರೋ ದಿನ. ಹಾಗೆ ಇದು ಮಂತ್ರಾಲಯದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಹೋಗಿ ಬರೋವರೆಗೂ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ಯಾವ ರೂಮ್ ಮಾಡಿದ್ವಿ ಅಂತೆಲ್ಲ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್ ಜೊತೆಗೆ ಹೋಗ್ತಿರೋ ಅಂಥ ಜರ್ನಿ ಇದು. ನಾವು ಹೋಗ್ತಿರೋದು ಟ್ರೈನಲ್ಲಿ. ಆಲ್ಮೋಸ್ಟ್ 20 ಡೇಸ್ ಹಿಂದೆಯೇ ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ. ಹಾಗೆ ಬರಬೇಕಾದ್ರೆ ಬಸ್ ಬುಕ್ಕಿಂಗ್ನ ಕೂಡ ಮಾಡ್ಕೊಂಡಿದ್ದೀವಿ. ನಾವು ಇದೇ ಫ್ರೆಂಡ್ಸ್ ಗ್ಯಾಂಗು ಪ್ರತಿ ವರ್ಷ ಹೋಗ್ಬಿಟ್ಟು ಬರ್ತೀವಿ. ಇದೇ ಥರ ಟ್ರೈನ್ ಮತ್ತು ಬಸ್ನ ಮುಂಚೆನೇ ಬುಕ್ಕಿಂಗ್ ಮಾಡಿಕೊಂಡು ಹೋಗ್ಬಿಟ್ಟು ಬರ್ತೀವಿ. ಇದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ನಾವು 4 ಜನ ಫ್ರೆಂಡ್ಸ್ ಮತ್ತು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಎಲ್ಲರೂ ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾನು ಮನೆಯಿಂದ ಡೈರೆಕ್ಟ್ ಆಟೋ ಬುಕ್ ಮಾಡಿಕೊಂಡು ಬಂದೆ. ಆ್ಯಕ್ಚುಲಿ ನಾನೇ ಬೇಗ ಬಂದಿರೋದು ಫಸ್ಟು. ಆಮೇಲೆ ಇವಳು ನನ್ನ ಫ್ರೆಂಡ್ ಲತಾ ಅಂತ, ಇವಳು ಮತ್ತು ಅವ್ರ ಮಕ್ಕಳು ಯಶು ಮತ್ತು ಋತ್ವಿಕ್ ಅಂತ. ಟ್ರೈನ್ ಇರೋದು ಸಂಜೆ 4 ಗಂಟೆಗೆ, ಸೊ ಬೇಗನೆ ಬಂದಿದ್ದೀವಿ. ಇನ್ನು 2 ಫ್ರೆಂಡ್ಸ್ಗೆ ವೆಯ್ಟಿಂಗ್ ಏರಿಯಾದಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಫೈನಲಿ ನಮ್ಮ 3ನೇ ಫ್ರೆಂಡ್ ಮತ್ತು ಅವಳ ಮಕ್ಕಳು ಬಂದಿದ್ದಾರೆ. ಇವಳ ಹೆಸರು ಹೇಮಾ ಅಂತ, ಅವಳ ಮಕ್ಕಳು ಒಬ್ಬಳು ಜನಾನಿ, ಇನ್ನೊಬ್ಳು ರಚಿತಾ ಅಂತ. ನಮ್ಮ ಟ್ರೈನ್ ಪ್ಲ್ಯಾಟ್ಫಾರ್ಮ್ ಬಂದು 4 ಇರೋದು. ಸೊ ಪ್ಲ್ಯಾಟ್ಫಾರ್ಮ್ ಕಡೆಗೆ ಹೊರಟಿದ್ದೀವಿ. ಇವಳು ನಮ್ಮ 4th ಫ್ರೆಂಡ್ ನಾಗು ಅಂತ, ಇವಳ ಮಗಳ ಹೆಸರು ಹಾರಿಕಾ ಅಂತ. 3:45ಗೆ ಕರೆಕ್ಟಾಗಿ ಎಲ್ಲರೂ ಸೇರ್ಕೊಂಡ್ವಿ. ಟ್ರೈನ್ ಬರೋ ಅಷ್ಟರಲ್ಲಿ ಸ್ವಲ್ಪ ಫೋಟೋಸ್ ಹಾಗೆ ವೀಡಿಯೋಸ್ನ ಕೂಡ ತಗೊಂಡ್ವಿ. ಟ್ರೈನ್ ಕೂಡ ಒಂದು 5 ನಿಮಿಷ ಬೇಗನೆ ಬಂತು. ಇಷ್ಟು ಮಕ್ಕಳನ್ನ ಇಟ್ಕೊಂಡು ಹತ್ತಿ ಸೀಟ್ ನೋಡಿ ಕೂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತೇ ಇರುತ್ತೆ. ಸೊ ನಾವು ಕೂಡ ಸ್ವಲ್ಪ ಕಷ್ಟಪಟ್ಟು ನಂಬರ್ ನೋಡಿ ಕೂತ್ಕೊಂಡ್ವಿ. ಬುಕ್ಕಿಂಗ್ ಆಗಿರೋದ್ರಿಂದ ಅಷ್ಟು ಕಷ್ಟ ಆಗಲಿಲ್ಲ. ಸ್ವಲ್ಪ ದೂರ ಟ್ರೈನ್ ಮೂವ್ ಆಗ್ದಂಗೆ ಮಕ್ಕಳು ಆಲ್ರೆಡಿ ತಿಂಡಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲರೂ ತೊಗೊಂಡು ಹೋಗಿರೋ ಕುರುಕ್ ತಿಂಡಿನ ಮಕ್ಕಳಿಗೂ ಕೊಟ್ಕೊಂಡು ಅವ್ರ ಜೊತೆ ನಾವು ಕೂಡ ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನನ್ನ ಫ್ರೆಂಡ್ ಮಗು ಮನೇಲಿ ಏನೂ ತಿಂದಿರಲಿಲ್ಲ, ಹಸಿವು ಅಂತಿದ್ಲು. ಸೊ ಅವಳಿಗೆ ಸ್ವಲ್ಪ ತೊಗೊಂಡು ಹೋಗಿರೋ ಊಟನೇ ಹಾಕ್ಕೊಟ್ವಿ. ಇಬ್ಬರು ಕೂಡ ತಿಂದರು. ನನ್ನ ಮಗಳು ಬೋರ್ ಆಗಬಾರ್ದು ಅಂತ ಮನೆಯಿಂದನೇ ಪಝಲ್ಸ್ನ ಕೂಡ ಇಟ್ಕೊಂಡು ಬಂದುಬಿಟ್ಟಿದ್ಲು. ಮಕ್ಕಳು ಟೈಮ್ ಪಾಸ್ ಮಾಡಿಕೊಂಡು ಆಟಾಡ್ತಿದ್ದಾರೆ. ನಾವು ಬುಕ್ ಮಾಡಿರೋದು ಸ್ಲೀಪರ್, ಬಟ್ ಆಲ್ಮೋಸ್ಟ್ ಡೇ ಜರ್ನಿ ಆಗಿರೋದ್ರಿಂದ ಮಲಗೋದು ಇನ್ನೇನಂತ ಒಂದು ಸೀಟ್ನ ಮೇಲೆ ಹುಕ್ ಮಾಡಿ ಒಂದು ಸೈಡ್ ಫುಲ್ಲು ಮಕ್ಕಳನ್ನ ಬಿಟ್ಟಿದ್ವಿ.
ಹಾಗೆ ನಾವು ಆಲ್ಮೋಸ್ಟ್ 7 to 8 ಅವರ್ಸ್ ಟ್ರೈನಲ್ಲೇ ಜರ್ನಿ ಮಾಡಬೇಕಾಗಿರೋದ್ರಿಂದ ನೈಟ್ ಊಟ ಬೇಕಲ್ವಾ, ಹಾಗಾಗಿ ಮನೆಯಿಂದನೇ ಪ್ಲ್ಯಾನ್ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಅಡುಗೆನ ಮಾಡಿಕೊಂಡು ತಂದುಬಿಟ್ಟಿದ್ವಿ. ಪಲಾವು, ಕರ್ಡ್ ರೈಸು, ಪುಳಿಯೋಗರೆ ಮತ್ತು ಮಶ್ರೂಮ್ ರೈಸ್ ಇಷ್ಟು ತಂದಿದ್ವಿ. ಊಟದ ಟೈಮ್ ಆಗಿದ್ದರಿಂದ ಊಟ ಮಾಡ್ಕೊಂಡ್ಬಿಟ್ವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಹೇಗಿತ್ತು ಅಂದರೆ ಯೂಸ್ ಆ್ಯಂಡ್ ಥ್ರೂ ಕಂಟೈನರ್ಸ್ ಏನು ಬರುತ್ತಲ್ಲ ಅದನ್ನು ತೊಗೊಂಡು ಊಟ ಮುಗಿಸಿ ಬಾಕ್ಸ್ನ ಬಿಸಾಕ್ಬಿಡೋಣ ಅಂತ. ಯಾಕಂದರೆ ಥ್ರೂ ಔಟ್ ಜರ್ನಿ ಬಾಕ್ಸ್ ಕ್ಯಾರಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಆ್ಯಕ್ಚುಲಿ ಏನಾಯಿತು ಅಂದರೆ ಊಟ ಜಾಸ್ತಿನೇ ಆಗೋಯಿತು. ಜರ್ನಿ ಆಗಿದ್ದರಿಂದ ನಾವೇ ಜಾಸ್ತಿ ತಿನ್ನೋಕ್ಕಾಗಲಿಲ್ವಾ ಅಥವಾ ಊಟನೇ ಜಾಸ್ತಿ ಆಯಿತಾ ಗೊತ್ತಿಲ್ಲ. ಒಟ್ಟಿನಲ್ಲಿ 2 to 3 ಬಾಕ್ಸ್ ಊಟ ಮಿಕ್ಕೊಂತು. ಮಿಕ್ಕಿದೆಲ್ಲ ವೇಸ್ಟ್ ಅಂತೂ ಆಗಲಿಲ್ಲ. ಇಲ್ಲಿ ಕಾಫಿ, ಟೀ ಮತ್ತು ಏನಾದರೂ ಮಾರ್ಕೊಂಡು ಬರ್ತಾರಲ್ಲ ಅವ್ರಿಗೆ ನಾವೇ ಕೇಳಿದ್ವಿ, ಸರಿ ಥರ ಊಟ ತಂದಿದ್ದೀವಿ ಮಿಕ್ಕೋಗಿದೆ ತೊಗೊಳ್ತೀರಾ ಅಂತ. ಬೇಜಾರೇ ಇಲ್ಲದೆ ಇಸ್ಕೊಳ್ತಾರೆ, ಯಾಕಂದರೆ ಅನ್ನದ ಬೆಲೆ ಅಂಥವ್ರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇನ್ನೇನು ಊಟ ಎಲ್ಲ ಮುಗಿಸಿ ಸಾಂಗ್ ಹಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಹೇಗೋ ಪಾಸ್ ಆಯಿತು. ಆದರೆ ನಮಗೆ ಮಂತ್ರಾಲಯ ರೈಲ್ವೆ ಸ್ಟಾಪ್ ಅಲ್ಲಿ ಒಂದು ಶಾಕಿಂಗ್ ಸರ್ಪ್ರೈಸ್ ಕಾದಿತ್ತು. ನಮ್ಮ ಟ್ರೈನ್ ಟೈಮಿಂಗ್ಸ್ ಇದ್ದಿದ್ದು ಸಂಜೆ 4 ಗಂಟೆಯಿಂದ ಮಿಡ್ನೈಟ್ 11 ಗಂಟೆಗೆ. ಟೈಮಿಗೆ ಸರಿಯಾಗೇನೋ ರೀಚ್ ಆದ್ವಿ. ಆದರೆ ಕಾಲು ಕೆಳಗಡೆ ಇಳ್ತಿದ್ದಂಗೆ ಫುಲ್ ಜೋರು ಮಳೆ, ಗುಡುಗು, ಮಿಂಚು, ಯಪ್ಪ ನೆನೆಸ್ಕೊಂಡ್ರೆ ಇವಾಗಲೂ ಮೈ ಜುಮ್ ಅನ್ನತ್ತೆ. ಆ ಥರ ಮಳೆ ನಮ್ಗೆ ನಿಂತ್ಕೊಳ್ಳೋಕ್ಕೂ ಕೂಡ ಸರಿಯಾಗಿ ಜಾಗ ಸಿಗಲಿಲ್ಲ. ಮಳೆ ಫುಲ್ ಸಿಡಿತಾ ಇದೆ, ಫುಲ್ ನೆಂದೋದ್ವಿ. ಅಲ್ಲಿರೋರು ಹೇಳ್ತಾ ಇದ್ದಾರೆ 15 ನಿಮಿಷ ನಿಂತೋಗುತ್ತೆ, ಸುಮ್ಮನಿರಿ ಏನಾಗಲ್ಲ ಅಂತ. ಬಟ್ ನಮಗೆ ಧೈರ್ಯನೇ ಇರಲಿಲ್ಲ. ನಮ್ದು ಹೇಗೋ ಆಗುತ್ತೆ, ಬಟ್ ಮಕ್ಕಳಿರೋದ್ರಿಂದ ಭಯನ ಜಾಸ್ತಿ ಆಗ್ತಾಯಿತ್ತು. ಯಾಕಂದರೆ ಜೋರಾಗಿ ಸಿಡ್ಲು ಬೇರೆ ಬರ್ತಾಯಿತ್ತು. ತಂದಿರೋ ಬ್ಯಾಗ್ ಎಲ್ಲ ನೆಂದೋಗಿತ್ತು. ಫುಲ್ ನಾವು ನೆಂದೋಗ್ಬಿಟ್ಟಿದ್ದೀವಿ. ಇಷ್ಟು ಹೊತ್ತಲ್ಲಿ ಹೇಗೋ ಏನು ಅಂತ ಹೆಂಗೋ ಸ್ವಲ್ಪ ಕಡಿಮೆ ಆಯಿತು. ಸೊ ಪಾಸ್ ಆಗಿಬಿಡೋಣ ಅಂತ ಇದ್ದಿದ್ದ ಜಾಗದಿಂದ ಸ್ಟೆಪ್ಸ್ ಹತ್ತಿ ಎಕ್ಸಿಟಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಆಟೋ, ಜೀಪು, ಕಾರು, ಇನೋವಾ, ಟಿ ಪ್ರತಿಯೊಬ್ಬರು ಕರಿತಾಯಿದ್ರು ಬನ್ನಿ ಬನ್ನಿ ಅಂತ. ಇದನ್ನು ಮಾತ್ರ ನೋಡಿಕೊಂಡೇ ಹೋಗಬೇಕು, ಯಾಕಂದರೆ ಶೇರ್ ಆಟೋಗೆ ಒಬ್ಬರಿಗೆ 50 ರೂಪಾಯಿ ಆಯಿತಾ. ನಾವಿದ್ದಿದ್ದು 4 ಜನ ದೊಡ್ಡವರು, ಮಕ್ಕಳಿಗೆ ಏನು ಚಾರ್ಜ್ ಇಲ್ಲ ಅಂತ ಹೇಳಿದ್ರು. ಶೇರ್ ಆಟೋದಲ್ಲಿ 200 ರೂಪೀಸ್ ಆಗಿರೋದು 4 ಜನದಿಂದ. ಅದೇ ಸ್ವಿಫ್ಟ್ ಕಾರಿಗಾದರೆ 400 ರೂಪೀಸ್ ಅಂದರು. ಮಕ್ಕಳು ಎಲ್ಲರೂ ಜಾಸ್ತಿ ಇದ್ದಿದ್ದರಿಂದ ಸ್ವಿಫ್ಟ್ ನಮಗೆ ಹಿಡಿಸಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಇದ್ದಿದ್ದು ಇನೋವಾ. ಇದಕ್ಕೆ 600 ರೂಪಾಯಿ ಕೇಳ್ತಾಯಿದ್ರು. ಪ್ರೈಸ್ ಅಂತೂ ಅವರು ಕಡಿಮೆ ಮಾಡ್ಕೊಳ್ಳಲ್ಲ, ಯಾಕಂದರೆ ಇವ್ರದ್ದು ಯೂನಿಯನ್ ಇದೆ ಅಂತೆ. ಅವರೇ ಪ್ರೈಸ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಇವರು ಏನು ಕಡಿಮೆಗೆ ಹೋಗೋಕ್ಕಾಗಲ್ಲ. ಒಂದು ಕಡೆ ಶೇರ್ ಆಟೋಗೆ ಹೋಗ್ಬಿಡೋಣ ಅಂತ ಅನಿಸ್ತಾ ಇತ್ತು. ಮಳೆ ಬೇರೆ ಜಾಸ್ತಿ ಆಗಿಬಿಟ್ರೆ ಆಟೋ ಮಾಡಿನೂ ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ನೆಂದೋಗ್ಬಿಡ್ತೀವಿ, ಆಲ್ರೆಡಿ ನೆಂದಿದ್ವಿ. ಸೊ ಆಗಿದ್ದಾಗಲಿ ಇಷ್ಟೊತ್ತಿನಲ್ಲಿ ರಿಸ್ಕ್ ತೊಗೊಳೋದು ಬೇಡ, ದುಡ್ಡು ಯೋಚನೆ ಮಾಡ್ಕೊಂಡು ಕೂರೋದು ಬೇಡ ಅಂದ್ಬಿಟ್ಟು ಇನೋವಾಗೆ ಹೋಗ್ಬಿಟ್ವಿ. ಮಳೆ ಸಣ್ಣದಾಗಿ ಬಂತು ಅಷ್ಟೇ, ಜಾಸ್ತಿ ಏನು ಬರಲಿಲ್ಲ, ಜೋರಾಗೇನು ಬರಲಿಲ್ಲ. ಆದರೂ ರಿಸ್ಕ್ ಬೇಡ ಅಂದ್ಬಿಟ್ಟು ಹೋಗಿದ್ದಾಯಿತು. ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನ ಒಂದು 15 ಕಿಲೋಮೀಟರ್ ಇರ್ಬೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ವಿಷಯ ಏನು ಅಂದರೆ ಡ್ರೈವರ್ ಕೂಡ ಹೇಳ್ತಾ ಇದ್ರು, ಮಳೆ ನೋಡಿನೇ 3 ವರ್ಷದ ಮೇಲೆ ಆಯಿತು, ಈ ಥರ ಮಳೆ ನಾವು ನೋಡೇ ಇಲ್ಲ, ಇವತ್ತೇ ಮೇಡಮ್ ಮಳೆ ಬಂದಿರೋದು ಇಲ್ಲಿ ಅಂತ. ನಾವು ಬಂದಿದ್ಕೋ ಏನೋ ಗೊತ್ತಿಲ್ಲ, ನಾವು ಮಾಡಿರೋ ಪಾಪ ಎಲ್ಲ ತೊಳ್ಕೊಂಡು ದೇವ್ರ ದರ್ಶನ ಮಾಡ್ಕೊಳೋ ಥರ ಆಯಿತು. ಒಂದು 12:30 ಹಂಗೆ ಟೆಂಪಲ್ ರೀಚ್ ಆದ್ವಿ. ಇನ್ನೊಂದು ಬೆಸ್ಟ್ ಪ್ಲ್ಯಾನ್ ಏನಂದರೆ ನಾವು ರೂಮ್ಸ್ನ ಕೂಡ ಇಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ನಾವು ಅಂತ ಹೇಳಿದ್ವಿ. ಅದರಲ್ಲೂ ಮೆನ್ಷನ್ ಮಾಡಿರ್ತಾರೆ ಅವರು, ಹಾಟ್ ವಾಟರ್ ಇಲ್ಲ, ನಾರ್ಮಲ್ ವಾಟರ್ ಅವೈಲಬಲ್ ಅಂತ. ಸೊ ನೆಕ್ಸ್ಟ್ ರೂಮ್ ಹತ್ರ ಬಂದ್ವಿ. ರೂಮ್ಸ್ನ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೆ ರೂಮ್ ನಂಬರ್ ಅಲೋಟ್ ಮಾಡಿರಲ್ಲ ಅವರು, ಯಾಕಂದರೆ ತುಂಬ ಜನ ಕೆಲವೊಂದು ಸರಿ ಬುಕ್ ಮಾಡಿ ಬರೋದಿಲ್ಲ, ಕ್ಯಾನ್ಸಲ್ ಮಾಡಿರ್ತಾರೆ. ಅಂಥ ಟೈಮಲ್ಲಿ ಸುಮ್ಮನೆ ಆ ರೂಮ್ ವೇಸ್ಟ್ ಆಗಿಬಿಡತ್ತೆ. ಅದೇ ಬೇರೆಯವರಿಗೆ ಕೊಡ್ಬೋದು ಅಂತ ನಾವು ಬುಕ್ ಮಾಡಿದ ರೂಮು ನೇಮ್ ಬಂದು ಸುಮತೀಂದ್ರ ಮಂದಿರ ಅಂತ. ಬಟ್ ಅವ್ರು ನಮಗೆ ಕೊಟ್ಟಿದ್ದು ವಿಜಯೇಂದ್ರ ಮಂದಿರ. ಸುಮತೀಂದ್ರ ಬಂದು ಆಪೋಸಿಟ್ ಇರೋದು. ಬಟ್ ಏನಂದರೆ ಆ ಲೈನ್ ಫುಲ್ ನೀರಿರ್ಲಿಲ್ವಂತೆ. ಸೊ ಹಾಗಾಗಿ ನಮಗೆ ಅಡ್ಜಸ್ಟ್ ಮಾಡಿ ಆಪೋಸಿಟ್ ವಿಜಯೇಂದ್ರದಲ್ಲಿ ರೂಮ್ಸ್ನ ಕೊಟ್ಟರು.
ನಾವು ಇಷ್ಟು ಜನಕ್ಕೂ 2 ರೂಮ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಒಂದು ಹಾಲು ಒಂದು ರೂಮ್ ಇರುತ್ತೆ. ಹಾಲಲ್ಲಿ ಒಂದು ಸಿಂಗಲ್ ಬೆಡ್, ರೂಮಲ್ಲಿ ಒಂದು ಡಬಲ್ ಬೆಡ್ ಇರುತ್ತೆ. ರೂಮ್ಸ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ಅದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ನಮಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಖಾಲಿ ರೋಡ್ ಇತ್ತಲ್ಲ, ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮಕ್ಕಳನ್ನ ಮಲಗಿಸಿ ಮಾಡ್ಕೊಂಡ್ವಿ. ಅದನ್ನೆಲ್ಲ ನೀವು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೋಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೈಟ್ ಟ್ರಾವೆಲ್ ಮಾಡಿದ್ರಿಂದ ಎಲ್ಲರೂ ಕೂಡ ಸಾಕಾಗಿತ್ತು, ಮಲ್ಕೊಂಡ್ವಿ. ಬೆಳಗ್ಗೆ ಒಂದು 5:30 ಹಂಗೆ ಎದ್ಬಿಟ್ವಿ. ನನ್ನ ಫ್ರೆಂಡ್ ಮಗಂದು ಹರಕೆ ಇತ್ತು, ಮುಡಿ ಕೊಡಬೇಕಿತ್ತು. ಹಾಗಾಗಿ ಅವಳು ಬೇಗ ಎದ್ದು ಹೋಗಿದ್ಲು. ಅವಳು ಬರೋ ಅಷ್ಟರಲ್ಲಿ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಡೋಣ ಅಂತ ಬೇಗ ಎದ್ದು ರೆಡಿ ಆದ್ವಿ. ಸೊ ಫೈನಲಿ ರೆಡಿ ಆಗಿದ್ದೀವಿ. ದೇವಸ್ಥಾನ ಅಂದರೆ ನಮ್ಮ ಸ್ಯಾರಿನ ಬಿಡೋಕ್ಕಾಗತ್ತಾ? ಎಲ್ಲರೂ ಕೂಡ ಸ್ಯಾರಿ ಹಾಕ್ಕೊಂಡು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ವಿ. ಏನಂದರೆ ಇಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಅಂತ ಹೇಳ್ತಾರೆ ಎಲ್ಲರೂ. ಸೊ ಹಾಗಾಗಿ ಬಿಸಿಲು ಬರೋ ಅಷ್ಟರಲ್ಲಿ ಬಂದು ರೂಮ್ ಸೇರ್ಕೊಂಡು ಬಿಡೋಣ ಅಂತ ಬೇಗ ದರ್ಶನಕ್ಕೆ ಹೊರಟಿದ್ದೀವಿ. ಬೆಳಗ್ಗೆ ಒಂದು 8 ಗಂಟೆ ಹಾಗೆ ದರ್ಶನಕ್ಕೆ ಬಂದಿದ್ದು. ರೂಮಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ದೇವಸ್ಥಾನ ಇರೋದು. ಫಸ್ಟಿಗೆ ನಾವು ಮಂಚಾಲಮ್ಮನವರ ದರ್ಶನ ಮಾಡಬೇಕಂತೆ. ಸೊ ಹಾಗಾಗಿ ಫಸ್ಟು ಅವ್ರದ್ದೇ ದರ್ಶನ ಮಾಡಿಕೊಂಡು ನೆಕ್ಸ್ಟು ರಾಯರ ದರ್ಶನ ಕೂಡ ಮಾಡಿದ್ವಿ. ಇಷ್ಟು ಬೆಳಗ್ಗೆ ಕೂಡ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೀವು ನೋಡ್ಬೋದು. ಫೈನಲಿ ರಾಯರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ನೆಮ್ಮದಿಯಾಗಿ ಕಣ್ಣು ತುಂಬಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ಕೂತಿದ್ದು, ಸ್ವಲ್ಪ ಧ್ಯಾನ ಕೂಡ ಮಾಡಿ ಆಚೆ ಬಂದ್ವಿ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಆರ್ಚೆಲ್ಲ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಾಗೂ ಇವಾಗೂ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಆಚೆನೇ ಮೆಹಂದಿ ಹಾಕೋರು ಕಣ್ಣಿಗೆ ಬಿದ್ದರು. ಸೊ ನನಗೆ ಮೆಹಂದಿ ತುಂಬ ಇಷ್ಟ ಆಗುತ್ತೆ. ಮನೆಯಿಂದನೇ ಹಾಕ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ದೇವಸ್ಥಾನದಲ್ಲಿ ಇವ್ರು ಇರ್ತಾರೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಬಂದೆ. ಫಸ್ಟು 1ಕ್ಕೆ 2 ರೂಪಾಯಿ ಬನ್ನಿ ಅಂತ ಕರೀತಾರೆ. ಫುಲ್ ಹಾಕಿದ ಮೇಲೆ 60ರಿಂದ 70 ರೂಪಾಯಿ ಇಸ್ಕೊಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಇದು ಅವ್ರ ಹೊಟ್ಟೆಪಾಡು ಅಷ್ಟೇ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು ಕೊಡಿಸು ಅಂತ. ಸೊ ಇಷ್ಟೊಂದೆಲ್ಲ ನೋಡಿ ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾಳೆ ಯಾವ್ದು ತೊಗೊಳ್ಳೋದು ಅಂತ. ಯಾಕಂದರೆ ಅವಳ ಹತ್ರ ಎಲ್ಲ ಥರನೂ ಆಟ ಸಾಮಾನಿದೆ, ಯಾವ್ದು ತೊಗೊಳ್ಳೋದು ಅಂತಲೇ ಗೊತ್ತಾಗಲ್ಲ. ಸೊ ಆ ಡಾಕ್ಟ್ರು ಸೆಟ್ ಒಂದಿರಲಿಲ್ಲ, ಅದನ್ನು ತೊಗೊಂಡ್ಲು. ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ. ಅಷ್ಟು ಹೈಜಿನ್ ಅಂತ ಅನಿಸಿಲ್ಲ. ಸೊ ಜಸ್ಟ್ ಎಲ್ಲರೂ ಕೂಡ ಇಡ್ಲಿ ಅಷ್ಟೇ ತಿಂದಿದ್ದು. ನೆಕ್ಸ್ಟು ರೂಮ್ ಹತ್ರ ಬಂದು ಡ್ರೆಸ್ ಚೇಂಜ್ ಮಾಡಿ ಸೈಟ್ ಸೀನ್ ಮಾಡೋಣ ಅಂತ ಹೊರಟ್ವಿ. ಪ್ರತಿ ಸರಿ ಬಂದಾಗಲೂ ಹೋಗ್ತೀವಿ, ಈ ಸರಿನೂ ರೂಮಲ್ಲಿ ಏನು ಮಾಡೋದು, ಬಿಸಿಲು ಬರೋ ಅಷ್ಟರಲ್ಲಿ ಹೋಗಿ ಬಂದುಬಿಡೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಏನಾಯಿತು ಅಂದರೆ ಟ್ರೈನಿಂದ ನಾವು ಮಂತ್ರಾಲಯಕ್ಕೆ ಬಂದಿದ್ದೆ ಬೆಳಗ್ಗೆ 7 ಗಂಟೆ. ಅಲ್ಲಿಂದ ರೂಮಿಗೆ ಬಂದು ರೆಡಿಯಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ 12-1 ಗಂಟೆ ಆಗಿಬಿಟ್ಟಿತ್ತು. ಸೊ ಅವಾಗ ಹೋದ್ವಿ ನಾವು ಎಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಕ್ಕೆ. ಆ ಕಡೆ ಸಿಕ್ಕಾಪಟ್ಟೆ ಬಿಸಿಲು ಇತ್ತು, ಕಾಲು ಇಟ್ಟರೆ ಬೆಂದೋಗ್ತಾ ಇತ್ತು. ಯಾವ ಪ್ಲೇಸ್ ಕೂಡ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಸರಿ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಫಸ್ಟಿಗೆ ನಮಗೆ ಸಿಗೋದು ಈ ಅಭಯಾಂಜನೇಯ ದೇವಸ್ಥಾನ. ತುಂಬ ಪೀಸಾಗಿ ತಣ್ಣಗಿತ್ತು ದೇವಸ್ಥಾನ ಅಂತೂ. ನೆಕ್ಸ್ಟ್ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೊರಟ್ವಿ. ಈ ಆಟೋದವ್ರ ಬಗ್ಗೆ ಹೇಳಲೇಬೇಕು. ಶೇರ್ ಆಟೋ ಮಾಡಿಕೊಂಡ್ರೆ ಒಬ್ಬರಿಗೆ 150 ರೂಪೀಸ್ ಅಂತ ಹೇಳಿದ್ರು. ನಾವು ಹತ್ತಿ ಕೂತ್ಕೊಂಡ್ವಿ, ನೋಡಿದ್ರೆ ಮುಂದೆ ಹಿಂದೆ ಸೀಟ್ ಆಗೋವರೆಗೂ ಹೋಗಲ್ಲ ಅಂದ್ಬಿಟ್ರು. ಜನನೂ ಬರ್ತಿಲ್ಲ ಯಾರು. ಆಲ್ಮೋಸ್ಟು ಒಂದು 20 ನಿಮಿಷ ವೆಯ್ಟ್ ಮಾಡಿದ್ವಿ, ಯಾರೂ ಬರಲಿಲ್ಲ, ಬರೋ ಥರ ಕಾಣಲಿಲ್ಲ. ಅವ್ರು ಇನ್ನೂ 200 ರೂಪೀಸ್ ಎಕ್ಸ್ಟ್ರಾ ಕೊಡಿ ಹೋಗಿಬಿಡೋಣ ಅಂತಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೋಗಿದ್ದಾಯಿತು. ಇದು ಬಂದು ಪಂಚಮುಖಿ ಆಂಜನೇಯ ಟೆಂಪಲ್. ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಅವರು. ಒಳಗಡೆ ವಿಡಿಯೋ ಎಲ್ಲ ಅಲೋ ಇಲ್ಲ, ಸೊ ನಾನು ಮಾಡ್ಕೊಳ್ಳಿಲ್ಲ. ಒಳಗಡೆ ಏನಕ್ಕೆ ಇದು ಪಂಚಮುಖಿ ಆಂಜನೇಯ ಅಂತ ಫುಲ್ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೋದರೆ ಯಾರು ಕೂಡ ಮಿಸ್ ಮಾಡಬೇಡಿ, ಆ ಕತೆ ಕೇಳ್ಕೊಂಡು ಬನ್ನಿ. ಹಾಗೆ ಎಲ್ಲರೂ ಐಸ್ ಕ್ರೀಮ್ನ ಕೂಡ ತಗೊಂಡ್ವಿ.
ನೆಕ್ಸ್ಟ್ ಪ್ಲೇಸ್ ಬಂದು ರಾಯರು ಇರ್ತಿದ್ದಂಥ ಏಕಶಿಲಾ ಬೃಂದಾವನ ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಅಲ್ಲೇ ಇರೋ ಆ ರಾಯರು ಮಾಡ್ತಾ ಇದ್ದಂಥ ಜಪದ ಕಟ್ಟೆ ಮತ್ತು ಅವ್ರಿಗೆ ಬಳಸ್ತಾ ಇದ್ದಂಥ ಒಳಕಲ್ಲು ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಅದನ್ನು ನೋಡೋದಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು. ಇಲ್ಲೋಡಿ ನದಿಯಲ್ಲಿ ಮೊಸಳೆಗಳಿವೆ ಎಚ್ಚರ ಅಂತೆ, ನೀರೇ ಇಲ್ಲ. ಬೇಜಾರಿನ ವಿಷಯ ಏನಂದರೆ ಇಲ್ಲಿ ನೀರೇ ಇಲ್ಲ, ಸ್ವಲ್ಪನೂ ನೀರಿಲ್ಲ. ನೆಕ್ಸ್ಟ್ ಅಲ್ಲೇ ಇರೋ ಶ್ರೀ ಬಿಚ್ಚಾಲಮ್ಮನವರ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲರೂ ಸ್ವಲ್ಪ ಮಜ್ಜಿಗೆನ ಕೂಡ ತಗೊಂಡು ಕುಡಿದ್ವಿ. ಸೊ ನೆಕ್ಸ್ಟು ಲಾಸ್ಟ್ ಪ್ಲೇಸ್ ಬಂದು ಅಪ್ಪಣ್ಣಾಚಾರ್ಯರ ಮನೆ. ರಾಯರು ವಾಸಿಸ್ತಿದ್ದಂಥ ಮನೆ ಅಂತ ಕೂಡ ಹೇಳಲಾಗತ್ತೆ. ಒಳಗಡೆ ವಿಡಿಯೋ ಅಲೋ ಇಲ್ಲ. ಸೊ ನೆಕ್ಸ್ಟ್ ಅಲ್ಲಿಂದ ಸೀದಾ ಪ್ರಸಾದದ ಹತ್ರ ಬಿಡಿಸ್ಕೊಂಡ್ವಿ. ಸುತ್ತಿ ಹೊಟ್ಟೆ ಬೇರೆ ಹಸಿವಾಗ್ತಾ ಇತ್ತು. ಅನ್ನ ಸಾಂಬಾರು ಮತ್ತು ಕೇಸರಿ ಭಾತ್ನ ನೀರು ಥರ ಮಾಡಿದರು, ತುಂಬ ಚೆನ್ನಾಗಿತ್ತು. ಪ್ರಸಾದ ಆದಮೇಲೆ ಹೇಗೆ ಇದ್ದರೂ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಅಲ್ಲಿಂದ ಊಟ ಮುಗಿಸ್ಕೊಂಡು ಹಾಗೆ ರೂಮ್ ಹತ್ರ ಹೋಗಿ ಸ್ವಲ್ಪ ಎಲ್ಲರೂ ರೆಸ್ಟ್ ಮಾಡಿದ್ವಿ. ಸಂಜೆ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದ್ವಿ. ಹಾಗೆ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಎಲ್ಲರೂ ಗೋಬಿನ ಸೆಲೆಕ್ಟ್ ಮಾಡಿದ್ರಿಂದ ಗೋಬಿನೇ ತೊಗೊಂಡ್ವಿ. ಮತ್ತು ಒಂದು ಮಶ್ರೂಮ್ ಫ್ರೈಡ್ ರೈಸ್ನ ಕೂಡ ತೊಗೊಂಡಿದ್ವಿ. ನಿಜ ಹೇಳಬೇಕಂದ್ರೆ ಗೋಬಿನೂ ಚೆನ್ನಾಗಿರಲಿಲ್ಲ, ಫ್ರೈಡ್ ರೈಸ್ ಅಂತೂ ಚೆನ್ನಾಗೇ ಇರಲಿಲ್ಲ. ಪ್ರೈಸ್ ಅಂತೂ 4 ಗೋಬಿಗೆ 750 ರೂಪಾಯಿ ಬಿಲ್ ಮಾಡಿದರು. ನಾನು ಅವ್ರಿಗೆ ಕಂಪ್ಲೇಂಟ್ ಹೇಳಿದೆ ಕೂಡ, ಸ್ವಲ್ಪನೂ ಚೆನ್ನಾಗಿಲ್ಲ ಸರ್ ಅಂತ. ಅವರೇನೋ ಆ್ಯಟಿಟ್ಯೂಡಲ್ಲಿ ತಿನ್ನೋಕ್ಕೂ ಮುಂಚೆ ಹೇಳಬೇಕಿತ್ತು ಹಾಗೆ ಹೀಗೆ ಅಂದರು. ಸೊ ನಮ್ಮ ಇಂಟೆನ್ಷನ್ ಇದ್ದಿದ್ದು ವಾಪಸ್ ಕೊಟ್ಬಿಡ್ಬೇಕು ಅನ್ನೋದಲ್ಲ. ಅವ್ರ ಎಫರ್ಟ್ ಹಾಕಿ ಮಾಡಿದ್ದಾರೆ, ಬಟ್ ಇಂಪ್ರೂವ್ ಮಾಡಿಕೊಳ್ಳಿ ಅಂತ ನಾವು ಹೇಳಿದಷ್ಟೇ. ಏನು ಮಾಡೋಕ್ಕಾಗಲ್ಲ, ಟಿಕೆಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೆಕ್ಸ್ಟ್ ಹಂಗೆ ನಡ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಸೂರ್ಯ ಮುಳುಗ್ತಾ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಅಂತೂ. ಬಟ್ ನೆಲ ಎಲ್ಲ ಕಾದೋಗಿದ್ದರಿಂದ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಇತ್ತು. ಬರೀ ಕಾಲಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ. ನೆಕ್ಸ್ಟು ಇಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ರು ಅಂತ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಹಸುಗಳೆಲ್ಲ ಬಂದು ಎಬ್ಬಿಸ್ಬಿಟ್ವು. ಸೊ ಜಾಗ ಚೇಂಜ್ ಮಾಡಿದ್ದಾಯಿತು. ನೆಕ್ಸ್ಟು ಇನ್ನು ಬಸ್ಸಿಗೆ ಟೈಮ್ ಇದ್ದಿದ್ದರಿಂದ ಇನ್ನೊಂದು ಸರಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ರಾಯರನ್ನ ಎಷ್ಟು ಸಲ ನೋಡಿದರೂ ಸಾಕಾಗಲ್ಲ ಅಲ್ವಾ. ಹಾಗೆ ತೇರು ಕೂಡ ನಡೀತಾ ಇತ್ತು ಅಲ್ಲೇ. ಒಂದು ಕಡೆ ಕೂತ್ಕೊಂಡು ಎಲ್ಲನೂ ನೋಡ್ಕೊಂಡು ಕೂತಿದ್ವಿ. ಫಸ್ಟಿಗೆ ಈ ಥರ ಮರದ್ದು ತೇರಲ್ಲಿ ಮೆರವಣಿಗೆ ಬರ್ತಾರೆ. ಆಮೇಲೆ ಬೆಳ್ಳಿ, ಆಮೇಲೆ ಚಿನ್ನ, ಆ ಥರ ಬರ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು, ಆ ಥರ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮಠದಲ್ಲೇ ಇದ್ದರೆ ಏನೇನೆಲ್ಲ ನೋಡೋದಕ್ಕೆ ಸಿಗುತ್ತೆ ನೋಡಿ. ಇದು ಬಂದು ಬೆಳ್ಳಿ ತೇರು.
ಇದು ಬಂದು ಚಿನ್ನದ ತೇರು. ಎಲ್ಲರೂ ನೀವಿರೋ ಜಾಗದಿಂದನೇ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ಳಿ. ತುಂಬ ಜನಕ್ಕೆ ರಾಯರ ಮಠಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೆ, ಹೋಗೋದಕ್ಕೆ ಆಗ್ತಿರಲ್ಲ, ಏನೋ ಒಂದು ಅಡ್ಡಿ ಬರ್ತಾ ಇರತ್ತೆ. ಕೆಲವರು ಹೋದರೂ ಕೂಡ ನೈಟ್ವರೆಗೂ ಇರೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಎಲ್ಲರೂ ನೋಡಿ ಕಣ್ ತುಂಬ್ಕೊಳ್ಳಿ. ಒಳಗಡೆ ಒಂದೂವರೆ ಅವರ್ ಹೆಚ್ಚು ಕಾಲ ಟೈಮ್ ಸ್ಪೆಂಡ್ ಮಾಡಿ ಆಚೆ ಬಂದು ನೋಡಿದ್ರೆ ವಾವ್ ಅನಿಸ್ತಾ ಇತ್ತು. ಫುಲ್ ಲೈಟಿಂಗ್ಸ್ ಹಾಕಿದ್ರು, ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಅಲ್ಲೇ ಇರೋಣ ಅನಿಸ್ತಾ ಇತ್ತು. ನೆಕ್ಸ್ಟು ಪ್ರಸಾದ ಕೂಡ ದೇವಸ್ಥಾನದಲ್ಲೇ ಇದ್ದಿದ್ದರಿಂದ ಅಲ್ಲೇ ಊಟ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ನಾವು ಟಯರ್ಡ್ ಆಗಿದ್ದರಿಂದ ನಮಗೆ ಬೇಕಿರೋ ಹಾಗೆ ಮೊಸರನ್ನ ಮತ್ತು ಅನ್ನ ಸಾಂಬಾರು ಸಿಕ್ತು. ಸಂತೃಪ್ತಿಯಾಗಿ ಊಟ ಮಾಡಿಕೊಂಡು ಮತ್ತೆ ರೂಮ್ ಹತ್ರ ಬಂದ್ವಿ. ಎಲ್ಲ ಪ್ಯಾಕ್ ಮಾಡಿ ಮತ್ತೆ ಚೆಕ್ಔಟ್ ಮಾಡೋ ಟೈಮ್ ಬಂದೇ ಬಿಡ್ತು. ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ರೂಮ್ಸ್ ಹತ್ರನೂ ಅಷ್ಟೇ, ಆಚೆ ಚೂರು ಗಲಾಟೆ ಇರಲ್ಲ, ನೆಮ್ಮದಿಯಾಗಿ ಪೀಸ್ ಆಗಿರುತ್ತೆ, ಆರಾಮಾಗಿ ಇದ್ದು ಬರ್ಬೋದು. ಹಾಗೆ ಒಳಗಡೆ ಇದ್ವಿ, ಎಲ್ಲರೂ ಜೋರಾಗಿ ಗಾಳಿ ಬೀಸೋ ಸೌಂಡ್ ಬರ್ತಾ ಇತ್ತು. ಆಚೆ ಬಂದು ನೋಡಿದ್ರೆ ಫುಲ್ ಗಾಳಿ ಇತ್ತು, ಮಳೆ ಬರೋ ಥರ ಆಗ್ಬಿಟ್ಟಿತ್ತು. ಸೊ ಚಾನ್ಸ್ ತೊಗೊಳೋದು ಬೇಡ ಅಂತ ರೂಮ್ ಕೀ ಕೊಟ್ಬಿಟ್ಟು ಚೆಕ್ಔಟ್ ಮಾಡಿಬಿಡೋಣ ಅಂತ ಹೊರಟ್ವಿ. ಹೋಗ್ಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ನಾವು ಮನೆಗೆ ಬರಬೇಕಾದ್ರೆ ತುಂಬ ಯೋಚನೆ ಮಾಡಿ ಬಸ್ ಬುಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಲಾಸ್ಟ್ ಟೈಮ್ ಏನಾಯಿತು ಅಂದರೆ ಎಲ್ಲ ಕಡೆ ತಿರುಗಾಡಿದ್ಕೋ ಅದಕ್ಕೂ ಟ್ರೈನ್ ಬುಕ್ ಮಾಡಿದ್ವಲ್ಲ, ಎಲ್ಲರೂ ಒಂದೇ ಕಡೆ ಸೀಟ್ ಬಿದ್ದಿರಲಿಲ್ಲ ಟ್ರೈನಲ್ಲಿ, ಎಲ್ಲರೂ ಬೇರೆ ಬೇರೆ ಸೆಪ್ರೇಟ್ ಆಗಿಬಿಟ್ಟಿದ್ವಿ. ಹಾಗೆ ಸ್ಟ್ರೈನ್ ಆಗಿದ್ಕೋ ಅದಕ್ಕೂ ನಿದ್ದೆ ಕೂಡ ಸರಿಯಾಗಿಲ್ಲದೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಸೊ ಹಾಗಾಗಿ ಈ ಸರಿ ಜಾಸ್ತಿ ಆದರೂ ಪರವಾಗಿಲ್ಲ, ಮಲ್ಕೊಂಡು ಹೋಗ್ಬಿಡೋಣ ಅಂತ ಬಸ್ನೇ ಬುಕ್ ಮಾಡಿ ಪ್ಲ್ಯಾನ್ ಮಾಡಿದ್ವಿ. ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಆಗಲಿ, ಮಂತ್ರಾಲಯ ರೂಮ್ಸ್ ಬುಕ್ಕಿಂಗ್ ಆಗಲಿ, ಮತ್ತು ಸ್ಲೀಪರ್ ಬಸ್ ಬುಕ್ಕಿಂಗ್ ಆಗಲಿ, ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟಲ್ಲಿ ಹೇಳಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಬಸ್ಸಿಂದ ಬ್ಯಾಂಗ್ಳೂರಿಗೆ ಬಂದಿದ್ದು ಬೆಳಗಿನ ಜಾವ 5 ಗಂಟೆ. ಅಲ್ಲಿಂದ ನಾನು ಆಟೋನೇ ಮಾಡಿಕೊಂಡು ಬಂದುಬಿಟ್ಟೆ. ಸೊ ಫೈನಲಿ ನಾವು ನಮ್ಮನೆ ರೀಚ್ ಆಗೋದು 6 ಗಂಟೆ ಆಗಿತ್ತು. ಇದಾಗಿತ್ತು ನಮ್ಮ ಮಂತ್ರಾಲಯದ ವ್ಲಾಗ್. ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸಪೋರ್ಟ್ ಮಾಡಿ. ಬಾಯ್.